ಹಲೋ ಫ್ರೆಂಡ್ಸ್, ನಾನು ರಾಜಲಕ್ಷ್ಮಿ. ಯುಕ್ತಾಹಾರ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸೊಪ್ಪುಗಳಲ್ಲೇ ವಿಶಿಷ್ಟ ಸ್ಥಾನವನ್ನು ಹೊಂದಿರುವಂತಹ ಮೆಂತ್ಯ ಸೊಪ್ಪಿನಿಂದ ಬೆಳಗಿನ ಉಪಹಾರಕ್ಕೆ ಸ್ವಾದಿಷ್ಟವಾದ, ಸ್ವಲ್ಪ ಸ್ಪೈಸಿಯಾದ, ಆರೋಗ್ಯಕರವಾದ ದೋಸೆನ ಹೇಗೆ ಮಾಡೋದು ಅಂತ ಈಗ ನೋಡೋಣವಾ. ಮೆಂತ್ಯ ಸೊಪ್ಪಿನ ಬದಲು ಬೇಕಂದರೆ ನುಗ್ಗೆ ಸೊಪ್ಪನ್ನು ಉಪಯೋಗಿಸ್ಕೊಳ್ಬೋದು. ತುಂಬಾ ಮೃದುವಾಗಿ ಚೆನ್ನಾಗಿ ಬರುತ್ತೆ. ಬನ್ನಿ ಹಾಗಾದರೆ ದೋಸೆ ಮಾಡೋದಕ್ಕೆ ಶುರು ಮಾಡೋಣ. ಇಷ್ಟು ದೊಡ್ಡ ಲೋಟದಲ್ಲಿ 1 ಲೋಟ ತಿಂಡಿ ಅಕ್ಕಿ ಅಂದರೆ ದಪ್ಪ ಅಕ್ಕಿನ, ಹಾಗೆ 2 ಚಮಚ ಉದ್ದಿನಬೇಳೆ ಮತ್ತು ಅರ್ಧ ಚಮಚ ಮೆಂತ್ಯೆಗೆನ ನೀರಿಗೆ ಹಾಕ್ಕೊಂಡ್ಬಿಟ್ಟು 2 ಸರ್ತಿ ತೊಳ್ಕೊಳ್ಬೇಕು. ನಂತರ ಕನಿಷ್ಠ 3-4 ಗಂಟೆಗಳ ಕಾಲ ಅದನ್ನು ನೀರಲ್ಲಿ ನೆನೆಸಿಡಬೇಕು. 3 ಗಂಟೆ ನಂತರ ಮೊದಲು ಮಸಾಲೆಗೆ ರುಬ್ಕೊಳ್ಳೋಣ. 1 ಬೌಲ್ ತೆಂಗಿನಕಾಯಿ ತುರಿ ಮತ್ತು 10-12 ಬ್ಯಾಡಗಿ ಮೆಣಸಿನಕಾಯಿ, ಧನಿಯಾ ಅಂದರೆ ಕೊತ್ತಂಬರಿ ಬೀಜ 1 ಚಮಚ, ಜೀರಿಗೆ ಅರ್ಧ ಚಮಚ, ನೆಲ್ಲಿಕಾಯಿ ಗಾತ್ರದಷ್ಟು ಬೆಲ್ಲ, 1.5 ಚಮಚದಷ್ಟು ಉಪ್ಪು, ನಾನು ಕಲ್ಲುಪ್ಪು ಹಾಕ್ತಾಯಿದ್ದೀನಿ, ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಇಂಗು. ಇಷ್ಟನ್ನು ಮಿಕ್ಸರ್ ಜಾರಿಗೆ ಹಾಕ್ಕೊಂಡ್ಬಿಟ್ಟು ಅರ್ಧ ಮುಕ್ಕಾಲು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಚಟ್ನಿ ಥರ ಹೀಗೆ ರುಬ್ಕೊಳ್ಬೇಕು. ಈಗ ಅಕ್ಕಿ ಉದ್ದಿನಬೇಳೆ ನೆನೆಸಿ 3-4 ಗಂಟೆ ಆಗಿದೆ. ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಕೂಡ ನೈಸಾಗಿ ರುಬ್ಕೊಂಡು ಕೊನೆಯಲ್ಲಿ ಮೊದಲು ರುಬ್ಬಿದ್ವಲ್ಲ ಮಸಾಲೆ, ಅದನ್ನು ಹಾಕ್ಕೊಂಡ್ಬಿಟ್ಟು ಎಲ್ಲ ಒಟ್ಟು ಮಿಕ್ಸ್ ಆಗೋ ಹಾಗೆ ಒಮ್ಮೆ ರುಬ್ಕೊಳ್ಬೇಕು. ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿಡಬೇಕು. ಕನಿಷ್ಠ 7-8 ಗಂಟೆಗಳ ಕಾಲ ಇದನ್ನು ಹಾಗೇ ಇಡಬೇಕು. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇದನ್ನು ಮಾಡ್ಕೊಳ್ಳೋದಾದರೆ ಹಿಂದಿನ ದಿನ ರಾತ್ರಿಯೇ ಇದನ್ನು ಮಿಕ್ಸರ್ಗೆ ಹಾಕ್ಕೊಳ್ಬೋದು. ಈಗ ಮರುದಿನ ಬೆಳಗ್ಗೆ 3 ಮೆಂತ್ಯ ಸೊಪ್ಪಿನ ಕಟ್ಟುಗಳನ್ನು ತೊಳೆದು ಬಿಡಿಸಿ ನಂತರ ಸಣ್ಣಕ್ಕೆ ಹೆಚ್ಕೊಳ್ಬೇಕು. ಮೊದಲೇ ಹೇಳಿದ ಹಾಗೆ ಮೆಂತ್ಯ ಸೊಪ್ಪಿನ ಬದಲು ನುಗ್ಗೆ ಸೊಪ್ಪನ್ನು ಉಪಯೋಗಿಸ್ಕೊಳ್ಬೋದು. ತುಂಬಾ ಚೆನ್ನಾಗಾಗುತ್ತೆ. ಹೀಗೆ ಹೆಚ್ಚಿದಂಥ ಸೊಪ್ಪುಗಳನ್ನು ಹಿಟ್ಟಿಗೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಹಿಟ್ಟು ಸ್ವಲ್ಪ ದಪ್ಪ ಅಂತ ಅನಿಸಿದರೆ 1 ಲೋಟದಷ್ಟು 1.5 ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ಬೋದು. ಉದ್ದಿನ ದೋಸೆಗಿಂತ ಸ್ವಲ್ಪ ನೀರಾಗಿರಲಿ ಈ ಹಿಟ್ಟಿನ ಕನ್ಸಿಸ್ಟೆನ್ಸಿ. ಈಗ ಸ್ಟವ್ ಹೊತ್ತಿಸಿ ಕಾವಲಿ ಇಡಬೇಕು. ಅದು ಕಾದಾಗ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು 1.5 ಸೌಟಿನಷ್ಟು ಹಿಟ್ಟನ್ನು ಕಾವಲಿಗೆ ಹಾಕಿ ಹೀಗೆ ಸೌಟಿಂದ ಹೀಗೆ ಹರಡಬೇಕು. ಬೇಕಂದರೆ ಅದರ ಮೇಲೆ 1-2-3 ಹನಿಯಷ್ಟು ಎಣ್ಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಮೀಡಿಯಮ್ ಫ್ಲೇಮ್ ಇರಲಿ ಇದು. 1.5 ನಿಮಿಷದಷ್ಟು ಇದನ್ನು ಹೀಗೆ ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸಬೇಕು. ನಂತರ ಅದನ್ನು ಕಾವಲಿಯಿಂದ ಈಚೆಗೆ ತೆಗೆದ್ರೆ ಬಹಳ ರುಚಿಕರವಾದ, ಆರೋಗ್ಯಕರವಾದ ದೋಸೆ ತಿನ್ನೋಕ್ಕೆ ಸಿದ್ಧವಾಗಿರುತ್ತೆ. ಮಿಕ್ಕ ಹಿಟ್ಟಿಂದನೂ ಹೀಗೆ ದೋಸೆ ಮಾಡ್ಕೊಳ್ಬೇಕು. ಇಷ್ಟು ಪದಾರ್ಥಗಳಲ್ಲಿ ಒಟ್ಟು 12 ದೋಸೆನ ಪ್ರಿಪೇರ್ ಮಾಡ್ಕೊಳ್ಬೋದು. ಇದಕ್ಕೆ ಸಿಂಪಲ್ಲಾಗಿ ಕಾಯಿ ಚಟ್ನಿನೂ ಬೇಕಂದರೆ ಮಾಡ್ಕೊಳ್ಬೋದು. ಈ ದೋಸೆ ಸ್ವಲ್ಪ ಸ್ಪೈಸಿ, ಸ್ವಲ್ಪ ಖಾರ ಇರೋದ್ರಿಂದ ಕೇವಲ ಚಟ್ನಿ ಪುಡಿ ಮತ್ತು ತುಪ್ಪದ ಜೊತೆ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ಲಾಗಿ ಒಂದೊಳ್ಳೆ ಆರೋಗ್ಯಕರವಾದ ಸಾಫ್ಟಾಗಿರೋ ದೋಸೆನ ಮಾಡ್ಬೋದು ಅಲ್ವಾ. ನೀವು ಇದನ್ನು ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.